ಹರಿ ಓಂ. ಎಲ್ಲರೂ ಹೆಂಗಿದ್ದಿ? ನಾನಿವತ್ತು ನಿಂಗಕ್ಕೆ ಹಲಸಿನಕಾಯಿ ಸಾರು ಮಾಡೋದು ಹೆಂಗೆ ಹೇಳಿ ಕೊಡ್ತಿ. ಇದು ಚಕ್ಕೆ ಪೊಳ್ಜನೂ ಅಲ್ಲ, ಪೊಳ್ಜನೂ ಅಲ್ಲ, ಹಾಗೆ ಕಳಚೆ ಪೊಳ್ಜನೂ ಅಲ್ಲ. ಹೊಸ ನಮ್ನಿ ಮಾಡೋದು ಹೆಂಗೆ ಏನು ಹೇಳಿ ತೋರಿಸ್ಕೊಡ್ತಿ. ಏನಪ್ಪ ಹಲಸಿನಕಾಯಿ ಖಾಲಿ ಆಯ್ತು, ಇದಿನ್ನೂ ಹಲಸಿನಕಾಯಿ ರೆಸಿಪಿ ಮಾಡ್ತಾ ಇದ್ದೋಳು ಅನ್ಕಲ್ಲಡಿ. ಫ್ರಿಜ್ಜಲ್ಲಿ ಕಡಿ ಗೂಡೆ ಇಟ್ಟರೆ ಹಲಸಿನಕಾಯಿ ಕೊಯ್ಯನೂ ಆಗ್ತಿಲ್ಲ, ರುಚಿನೂ ಹಾಗೆ ಇರ್ತು. ಹಂಗಾಗಿ ನಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಕಡಿ ಗೂಡೆ ಇಟ್ಕೊಳ್ಳವು. ಆದರೆ ಇಲ್ಲಾಂದ್ರೆ ಕೊಯ್ಯಾಗ ಹೋಗ್ತು. ಸೊಳೆ ಬಿಡಿಸಿ ಇಟ್ಕೊಂಡ್ರೆ ಹಾಗೆಯ ಆಗಿಂದಾಗೆ ಮಾಡೋಕ್ಕಾಗ್ತು. ಆದ್ರೆ ಕಡಿ ಗೂಡೆ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇರ್ತು, ಕೊಯ್ಯನೂ ಆಗ್ತಿಲ್ಲ. ಈ ರೀತಿ ಬೇಳೆ ಮತ್ತು ಹಲಸಿನಕಾಯಿ ಸೊಳೆನ ಎರಡನ್ನು ಕೊಟ್ಟು ಮಾಡಿ ಇಟ್ಕೊಂಜಿ. ಈಗ ಕಾಯಿ ಸುಳಿ ಮತ್ತು ಲಿಂಬು ಎರಡೂ ತಗಂಜಿ. ಕಾಯಿ ಸುಳಿಗೆ 1 ಚಮಚ ಅರಿಶಿನ, 1 ಸ್ಪೂನ್ ಸಾಸಿವೆ, ಕಡಿಗೆ 1 ಸ್ಪೂನ್ ಜೀರಿಗೆ ನೋಡಿ ಇದಿಷ್ಟೇ ಹಾಕ್ಯಂಜಿ. ಒಂಚೂರು ಹಿಂಗೆ ಹಾಕ್ಯತಾ ಇದ್ದಿ. ಎಲ್ಲನೂ ಮಿಕ್ಸಿಗೆ ಹಾಕ್ಯಳವು, ಹಸಿದೇ ರುಬ್ಕ್ಯಳವು. ನಾನಿಲ್ಲಿ ಕಾಯಿನ 2 ಮುಷ್ಟಿ ಆಪಷ್ಟು ಹಾಕ್ಯಂಜಿ, ನೋಡ್ತಾ ಇದ್ರಿ ಅಲ್ದ. ಈಗ ಇದಕ್ಕೆ ನಿಂಗೆ ಖಾರ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸು ಹಾಕ್ಯಳವು. ಗಾಂಧಾರಿ ಮೆಣಸೇ ಚಲೋ ಆಗ್ತು. ಕಡೆಗೆ ಸ್ವಲ್ಪ ಪರಿಮಳಕ್ಕೆ ಸಾದಾ ಮೆಣಸು ಹಾಕವು. ಕಡೆ 7ರಿಂದ 8 ಕರಿಬೇವು ಹಾಕವು. ರುಬ್ಬಲ್ ಬೇಕಾದಷ್ಟು ನೀರು ಹಾಕ್ಯಂಡು ನುಣ್ಣಗೆ ರುಬ್ಕ್ಯಳವು. ನೋಡಿ ಹೆಂಗೆ ಪೇಸ್ಟ್ ಹತ್ತೋಳಿ. ಈಗ ಇದನ್ನು ಕುಕ್ಕರಿಗೆ ಹಾಕ್ಯಳವು. ಹೋಳಿನ ಸಂತಿಗೆಯ, ಹೋಳು ಮತ್ತು ಬೇಳೆ ಸಂತಿಗೆಯ. ಹೋಳು ಮತ್ತು ಬೇಳೆ ಸಂತಿಗೆ ಹಾಕ್ಯಂಬರಿಂದ ಬೇಳೆ ಚಲೋನೇ ಬೇಯ್ತು, ಮತ್ತು ಮಸಾಲೆನೂ ಕುಡಿಯೋದಕ್ಕೆ ಟೇಸ್ಟು ರಾಶಿನೇ ಚಲೋ ಆಗ್ತು. ನಾನು ಮಿಕ್ಸರ್ ತೊಳೆದು ಆ ನೀರು ಹಾಕ್ಯಂಜಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಳಿ. ಬೇಳೆ ಬೇಯ್ತು, ಎಂಥದ್ದು ತೊಂದರೆ ಇಲ್ಲೇ. ನೋಡಿ ಎಲ್ಲದೂ ನಾನು ರೆಡಿ ಮಾಡ್ಕೊತಾ ಇದ್ದಿ. ಕಡಿಗೆ ಲಿಂಬುನೂ ಹಾಕ್ಯತಾ ಇದ್ದಿ. ಹುಳಿಗೆ ಎಷ್ಟು ಬೇಕೋ ಅಷ್ಟು ಲಿಂಬು ಹಾಕ್ಯತಾ ಇದ್ದಿ. ಈಗ ಕುಕ್ಕರ್ನ ಒಂದು 2ರಿಂದ 3 ವಿಸಿಲ್ ಕೂಗ್ಸವು ಸರಿ ಮಾಡಿ. ನೋಡಿ ಹೋಳು ಬೆಂಜು ಬೇಳೆನೂ ಬೆಂಜು ಎಷ್ಟು ಕರೆಕ್ಟಾಗಿ ಜೋಳಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಯಳವು. ಹಲಸಿನಕಾಯಿ ಸಾರು ರೆಡಿ ಆಗ್ತು. ನಿಂಗವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿಲ್ಲೇ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡಡಿ. ಈಗ ನಾವು ಒಗ್ಗರಣೆಗೆ 1.5 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಯಂಜಿ, 1 ಮೆಣಸು ಹಾಕ್ಯಂಜಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಯಂಜಿ, 1/2 ಸ್ಪೂನ್ ಸಾಸಿವೆ ಹಾಕ್ಯಂಜಿ. ಇದಿಷ್ಟನ್ನು ಒಗ್ಗರಣೆ ಹಾಕವು. ನೋಡಿ ಹಲಸಿನಕಾಯಿ ಸಾರಿಗೆ ಹಾಕಿದ್ದಿ, ರಾಶಿನೇ ಚಲೋ ಆಗ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಂಗಕ್ಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕಲು ನಂಗೆ ಸ್ಫೂರ್ತಿ ಸಿಕ್ಕಂಗಾಗ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.